ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ನಾವೆಲ್ಲ ಸ್ನೇಹಿತರು ಬೆಳಗ್ಗೆ ತೀರ್ಥಹಳ್ಳಿಯಿಂದ 7 ಗಂಟೆಗೆ ಹೊರಟು ದಾಂಡೇಲಿಗೆ ಬಂದಿದ್ದೀವಿ. ಇಲ್ಲಿಯ ಜಂಗಲ್ ರೆಸಾರ್ಟ್ನಲ್ಲಿ ನಾವೀಗ ಸದ್ಯ ಇದ್ದೀವಿ. ತುಂಬ ಸುಂದರವಾದಂಥ ಮನಮೋಹಕವಾದಂಥ ದೃಶ್ಯಗಳು ಇಲ್ಲಿಯ ಒಂದು ಕಾಳಿ ನದಿ ಹಿನ್ನೆಲೆಯಲ್ಲಿ ಕಾಳಿ ನದಿ ನಿಮ್ಗೆ ಕಾಣ್ತಾ ಇದೆ. ನಮ್ಮ ಜೊತೆಗೆ ಸಿರಿಲ್ ಅವರಿದ್ದಾರೆ, ಸಿರಿಲ್ ಮತಾಯಿಸ್, ಗ್ರಾವಿಯರ್ ಅವರಿದ್ದಾರೆ, ಸವೇರಾ ಅವರಿದ್ದಾರೆ. ಅವರಿಗೆ 2 ಹೆಸರಿದೆ, ಒಂದು ಸವೇರಾ, ಮತ್ತೊಂದು ಫ್ರಾನ್ಸಿಸ್ ಜಾವಿಯರ್. ಅವರ ಮನೆಯವರಿದ್ದಾರೆ ಅನಿತಾ, ಮತ್ತು ಸುಚಿತ್ರಾ ರಮೇಶ್ ಅವರಿದ್ದಾರೆ. ಬ್ಯೂಟಿಫುಲ್ ಆದಂಥ ಈಗಷ್ಟೇ ನಾವು ಊಟ ಎಲ್ಲ ಮಾಡಿ ಇಲ್ಲಿ ಸ್ನೇಹಿತರೆ ನಮ್ಮನೆ ಹಿಂದ್ಗಡೆ ಒಂದು ಹೊಂಗೆ ಅಟ್ಟಣಿಗೆ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು, ತುಂಗಾ ನದಿ ದಡದ ಮೇಲೆ. ಇಲ್ಲಿ ಟೂರಿಸಮ್ ಮತ್ತು ಫಾರೆಸ್ಟ್ ಇಲಾಖೆಯವರು ಸೇರಿ ಇಲ್ಲೊಂದು ಅಟ್ಟಣಿಗೆ ಮಾಡಿದ್ದಾರೆ ನೋಡಿ. ಇದು ಕೂಡ ಹೊಂಗೆ ಮರನೇ. ಹೊಂಗೆ ಮರದ ಇದನ್ನು ಇಲ್ಲಿ ತೊಗೊಂಬಂದು ತುಂಬ ಮರನ ಬಳಸಿದ್ದಾರೆ, ವುಡ್ಡನ್ನು ಬಳಸಿದ್ದಾರೆ. ತುಂಬ ಚೆನ್ನಾಗಿದೆ. ಹಿನ್ನೆಲೆಯಲ್ಲಿ ಕಾಳಿ ನದಿ ಹೆಂಗೆ ಹರಿತಾ ಇದೆ ನೋಡಿ. ಕಾಳಿ ನದಿ ನಿಮ್ಮ ರಾಫ್ಟಿಂಗು ಮತ್ತೊಂದು ಎಲ್ಲ ಈ ನದಿಯಲ್ಲೇ ಮಾಡುವಂಥದ್ದು ನೋಡಿ. ಸವೇರಾ ಅವರು ಖುಷಿಯಲ್ಲಿ ಥಮ್ಸಪ್ ಮಾಡ್ತಾಯಿದ್ದಾರೆ. ರಮಣೀಯವಾದ ಸ್ಥಳ. ಹಾಂ ಮೇಡಮ್, ನಿಮ್ಮ ಅಭಿಪ್ರಾಯ ಹೇಳಿ. ಇದು ಒಂದು ಒಳ್ಳೆ ಜಾಗ. ನಾನು ಇಂಥ ಜಾಗ ಎಲ್ಲೂ ನೋಡಲಿಲ್ಲ. ಹಾಂ ಎಂಜಾಯಿಂಗ್. ಹೇಳಿ ಸಿರಿಲ್ ಹೇಳಿ. ಖುಷಿ ಕೊಡ್ತದೆ. ಹಾಂ, ತೀರ್ಥಹಳ್ಳಿ ನಿಮ್ಮ ಅಟ್ಟಣಿಗೆ ನೆನಪಾಯಿತು ನೋಡಿ. ಇದು ಹೊಂಗೆ ಅಟ್ಟಣಿಗೆ, ಇದು ಕೂಡ ಹೊಂಗೆ ಅಟ್ಟಣಿಗೆ. ಅದಕ್ಕೋಸ್ಕರ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಮೆಮೊರೇಬಲ್ ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ ಅನಿತಾ ಅವರು ಸೌಂದರ್ಯ ಆರಾಧಕರವರು. ಸುಮ್ಮನೆ ಪುಕ್ಷಾಟ ಹೇಳಲ್ಲ ಅವರು, ಏನಾದರೂ ಇದ್ದರೆ ಮಾತ್ರ ಹೇಳ್ತಾರೆ ಅಷ್ಟೇ. ನೋಡಿ, ಹಾಗೆ ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಇದು ಜಂಗಲ್ ರೆಸಾರ್ಟ್ಸ್. ಇದರಲ್ಲಿ ನಾವು ಇಲ್ಲಿ 6 ಜನ ಬಂದಿದ್ವಿ. ನಮಗೆ ಇಬ್ಬಿಬ್ಬರಿಗೆ ಒಂದೊಂದು ವಿಶ್ರಾಂತಿ ಮಾಡಲಿಕ್ಕೆ ಒಂದೊಂದು ಕೊಠಡಿಯನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಅದು ಕೂಡ. ಈಗಷ್ಟೇ ಊಟವನ್ನೆಲ್ಲ ಮುಗಿಸಿದ್ವಿ ನೋಡಿ. 2 ಇದು 3 1 2 ಆ ಕಡೆ ಕಾಣ್ತಾ ಇದೆ ನೋಡಿ. ಇದನ್ನು ನಾವು ಮಾಡಿದ್ದೀವಿ ನೋಡಿ. ಊಟ ಮಾಡ್ತಾಯಿದ್ದಾರೆ, ಚೆನ್ನಾಗಿದೆ, ಗುಡ್ ಅಟ್ಮಾಸ್ಫಿಯರ್. ದಾಂಡೇಲಿಯ ಜಂಗಲ್ ರೆಸಾರ್ಟ್ಸ್ ಕಾಳಿ ನದಿ ದಂಡೆ ಮೇಲಿದೆ. ನೋಡಿ, ಇದು ಮಧ್ಯಾಹ್ನ ಊಟ ಕೊಡುವಂಥ ಜಾಗ ಇದು. ಇದೇ ಜಾಗದಲ್ಲಿ ನಾವೆಲ್ಲ ಊಟ ಮಾಡಿಬಿಟ್ಟು ಮುಂದಿನ ನಮ್ಮ ಸೈಟ್ ಸೀಯಿಂಗಿಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಬ್ಯೂಟಿಫುಲ್ ನೋಡಿ. ನಾವು ಉಳಿದುಕೊಂಡಿರ್ತಕ್ಕಂಥ ಕೊಠಡಿಗಳ ಹಿಂಭಾಗ ತುಂಬ ನ್ಯಾಚುರಲ್ ಆಗಿರೋ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ. ನೋಡಿ, ಒಂದು ದಪ್ಪದ ಮರ ಕಾಣ್ತಾ ಇದೆ ನೋಡಿ ಇಲ್ಲಿ. ನೋಡಿ, ಕಾಳಿ ನದಿ, ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಕಾಳಿ ನದಿ. ಎಷ್ಟೊಂದು ಶುಭ್ರವಾಗಿ ಹರಿತಾ ಇದೆ ನೋಡಿ. ಚೆನ್ನಾಗಿದೆ. ನಮ್ಮ ಕೊಟ್ಟಿರ್ತಕ್ಕಂಥ ಕೊಠಡಿಗಳೆಲ್ಲ ಚೆನ್ನಾಗಿದ್ದಾವೆ ನೋಡಿ.
ಕೊಠಡಿ ಇದು ನಮ್ಮದು. ಚೆನ್ನಾಗಿದೆ. ಎದುರುಗಡೆ ನದಿ ನೋಡಿ. ನದಿಯ ನೋಟ ನೋಡಿ. ಚೆನ್ನಾಗಿದೆ. ಕಾಳಿ ನದಿ ದಂಡೆ ಮೇಲೆ ಸುಮಾರು ಇಬ್ಬಿಬ್ಬರು ತಂಗುವಂಥ ಕೊಠಡಿಗಳನ್ನು ನಿರ್ಮಿಸಿದ್ದಾರೆ. ಚೆನ್ನಾಗಿದೆ. ತುಂಬ ಇದ್ದಾವೆ, ಒಂದು 10-12 ಇದ್ದಾವೆ ಅಂತ ನೋಡಿ. ಅದ್ರ ಮೇಲೆ ಮರಗಳ ದರ್ಗು, ಒಣಗಿದ ಎಲೆಗಳು ಬಂದು ಕೂತಿದ್ದಾವೆ. ನ್ಯಾಚುರಲಿ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ನೋಡಿ. ಕಾಳಿ ನದಿ ಇಲ್ಲಿ ವಿಶಾಲವಾಗಿ ಕಾಣ್ತಾ ಇದೆ ನೋಡಿ. ಸ್ವಲ್ಪ ಕಲ್ಲು ಬೆಂಚೆಲ್ಲ ಇದೆ ಇಲ್ಲಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಆ ಫಾರೆಸ್ಟು ಅತಿಥಿ ಗೃಹ ಅಂತ ನಾನು ಕೇಳ್ಪಟ್ಟೆ. ನೋಡಿ ಕಾಳಿ ನದಿ, ಸಿ ದಿ ಕಾಳಿ ರಿವರ್. ಏಳನೇ ಕೊಠಡಿ ಇದು, ನಂಬರ್ 7. ನಂಬರ್ 7. ತುಂಬ ಇದ್ದಾವೆ ರೂಮ್ಸ್ಗಳು ನೋಡಿ. ಇಲ್ಲೆಲ್ಲ ರೂಮ್ಸ್ಗಳೇ ಇದ್ದಾವೆ. ದಾಂಡೇಲಿ ಎಲ್ಲ ರೂಮ್ಗಳೇ ಇದ್ದಾವೆ ನೋಡಿ. ಇಲ್ಲೊಂದು ರೂಮ್ ಇದೆ, ಚೆನ್ನಾಗಿದೆ. ನೀವು ಬುಕ್ ಮಾಡಿಕೊಂಡು ಇಲ್ಲಿಗೆ ಬರಬೇಕಾಗುತ್ತೆ. ಮೊದಲೇ ನಿಮ್ಮ ಇದನ್ನು ಕಾದಿರಿಸ್ಕೊಂಡು ಇಲ್ಲಿ ಬರಬೇಕಾಗತ್ತೆ. ದಾಂಡೇಲಿ ಜಂಗಲ್ ರೆಸಾರ್ಟ್ಸ್ ನೋಡಿ. ಕಾರ್ ಪಾರ್ಕಿಂಗ್ ಜಾಗಗಳು, ಅರಣ್ಯ ಇಲಾಖೆ ಕಾರ್ಗಳು ಕೂಡ ಇದ್ದಾವೆ ಅಲ್ಲಿ, ವೆಹಿಕಲ್ಗಳು. ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ, ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್.
ಸ್ನೇಹಿತರೆ, ಇದು ನಾನು ಈಗಾಗಲೇ ಹೇಳಿದಾಗೆ ದಾಂಡೇಲಿಯ ಜಂಗಲ್ ರೆಸಾರ್ಟ್ಸಿನ ದೃಶ್ಯಗಳು. ನಿಮ್ಮ ಉಳಿವಿಕೆಯನ್ನು ಕಾದಿರಿಸ್ಕೊಂಡು ಈ ಜಂಗಲ್ ರೆಸಾರ್ಟ್ಸ್ನಲ್ಲಿ ಉಳಿಲಿಕ್ಕಾಗಿ ಇಲ್ಲಿಯ ವಿಹಂಗಮ ನೋಟಗಳನ್ನು ಆಸ್ವಾದಿಸಲಿಕ್ಕಾಗಿ ಬರ್ಬೋದು. ಮತ್ತೊಮ್ಮೆ ನಾನು ಕಾಳಿ ನದಿ ತೋರಿಸ್ತಾ ಇದ್ದೀನಿ ನಿಮಗೆ. ರಿವರ್ ಕಾಳಿ. ನೋಡಿ, ಮರ ತುಂಬ ಎಷ್ಟು ದಪ್ಪ ಇದೆ ನೋಡಿ. ಗಗನಚುಂಬಿ ಮರ ಇದು. ನೋಡಿ, ನಾನು ಮತ್ತೆ ಹೊಂಗೆ ಅಟ್ಟಣಿಗೆ ಹತ್ರ ಹೋಗ್ತಾ ಇದ್ದೀನಿ. ದಾಂಡೇಲಿಯ ಜಂಗಲ್ ರೆಸಾರ್ಟ್ಸ್ನ ಹೊಂಗೆ ಅಟ್ಟಣಿಗೆ. ನೋಡಿ, ದಿಸ್ ಈಸ್ ಹೊಂಗೆ ಮರ. ನೋಡಿ, ಎಲ್ಲ ಮರವನ್ನೇ ಉಪಯೋಗಿಸಿ ಮಾಡಿದ್ದಾರೆ. ಸ್ವಲ್ಪ ಕಬ್ಬಣ ಕೂಡ ಉಪಯೋಗಿಸಿದ್ದಾರೆ ಮಧ್ಯದಲ್ಲಿ. ಚೆನ್ನಾಗಿದೆ. ಮರ ಮೇಲೆ ಬೆಳೀಲಿಕ್ಕೆ ಅಲ್ಲೇ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ. ನೋಡಿ, ರಿವರ್ ಕಾಳಿ. ಕಾಳಿ ನದಿ ಹರಿತಾ ಇದೆ. ನಾನು ಟಿ ಕೆ ರಮೇಶ್ ಶೆಟ್ಟಿ, ಅಂತರಂಗ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ ನಿಮಗೆಲ್ರಿಗೂ ಧನ್ಯವಾದಗಳು. ನೀವು ಕೂಡ ಬನ್ನಿ, ಸಂತೋಷ ಪಡಿ. ಎಲ್ಲ ನಿಮ್ಮ ಜೀವನದ ಯಾಂತ್ರಿಕ ಜಂಜಾಟಗಳನ್ನು ಮರೆತು ಇಲ್ಲಿ ಸ್ವಲ್ಪ ಕೆಲವು ಕ್ಷಣಗಳನ್ನು ಕಳಿಬೋದು ನಿಸರ್ಗದ ಜೊತೆಗೆ. ಚೆನ್ನಾಗಿದೆ. ಇದು ಅಂತರಂಗ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.